ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತು ನಾವು ಹಲಸು ಕೊಟ್ಟಿದ್ದಾರೆ ಕೆಮ್ಮಾಯಿದ್ರು ಡಾಕ್ಟ್ರು. ಹಾಗೆ ಲಾಯ್ಕಲ್ಲಿ ಒಂದು ಹಲಸಿದ್ದು ಗಟ್ಟಿ ಮಾಡುವಂಥ ಪ್ಲ್ಯಾನ್. ಹೊರಗೆ ಜೋರು ಮಳೆ ಸಹ ಬರ್ತಾ ಉಂಟು. ಹಾಗೆ ನಾವಿಲ್ಲಿ ಕೊಟ್ಟಿಗೆಯಲ್ಲಿ ಕೂತ್ಕೊಂಡ್ರೆ, ಕೊಟ್ಟೆ ಅಂತ ಹೇಳಿದರೆ ಹೀಗೆ ಸ್ಟೋರ್ ರೂಮ್ ಥರ ಚಿಕ್ಕದಂದರೆ ಹೀಗೆ ಕಟ್ಟಿಗೆಲ್ಲ ಹಾಕಲಿಕ್ಕೆ ಅಂತ ನಮ್ಮ ಈ ಸೈಡೆಲ್ಲ ಇರ್ತದೆ. ಸೊ ಹಾಗೆ ನಾವು ಇಲ್ಲಿ ಈಗ ಹಲಸು ಎಲ್ಲ ಕಟ್ ಮಾಡುವ ಪ್ಲ್ಯಾನ್. ಹಲಸೆಲ್ಲ ಕೊರೆದು ಎಲ್ಲ ಇಲ್ಲಿ ರೆಡಿ ಮಾಡಿಕೊಂಡು ಮತ್ತೆ ಒಳಗೆ ಹೋಗಿ ಹಲಸಿದ್ದು ಗಟ್ಟಿ ಮಾಡುವಂಥ. ಹಾಗೆ ಲಾಯ್ಕಲ್ಲಿಂದ ಹಲಸಿದ್ದು ಗಟ್ಟಿ ಮಾಡುವಂಥ. ಹಲಸು ಹೇಗೆ ಉಂಟು ಅಂತ ನೋಡಬೇಕಷ್ಟೇ. ಹಲಸು ದೊಡ್ಡ ಸೈಜಲ್ಲಿ ದೊಡ್ಡದುಂಟು, ಮತ್ತು ಸಿಹಿ ಎಲ್ಲ ಹೇಗೆ ಉಂಟು ಅಂತ ಗೊತ್ತಿಲ್ಲ, ಇನ್ನು ನೋಡಬೇಕಷ್ಟೇ. ಹಾಗೆ ಒಂದು ಲಾಯ್ಕಲ್ಲಿ ಹಲಸಿದ್ದು ಗಟ್ಟಿ ಮಾಡುವಂಥ. ಮೆಟ್ಟು ಗತ್ತೆಲ್ಲ ಇಟ್ಕೊಂಡು ಅಮ್ಮ ರೆಡಿಯಾಗಿದ್ದಾರೆ ಹಲಸು ಎಲ್ಲ ಕೊರಿಲಿಕ್ಕೆ. ಹಾಗೆ ಇನ್ನು ಹಲಸು ಕೊರಿಲಿಕ್ಕೆ ಸ್ಟಾರ್ಟ್ ಮಾಡುವ. ಒಳ್ಳೆ ಹಣ್ಣಾಗಿದೆ ನೋಡ್ಬೋದು, ಹಳದೆಳ ಅದುಂಟು ಸೊಳೆ. ಹಲಸಿದ್ದು ಸೊಳ್ಳೆ ನೋಡ್ಬೋದು, ಒಳ್ಳೆ ಕೇಸರಿ ಕಲರ್ ಉಂಟು. ಸಾಧಾರಣ ಅದ ಕೇಸರಿ ಕಲರ್. ಸಿಹಿ ಹೇಗೆ ಉಂಟು ಅಂತ ನೋಡಬೇಕಷ್ಟೇ. ಹಲಸಿದ್ದು ಬೀಜ ಎಲ್ಲ ಸಾಧಾರಣ ಮೊಳಕೆ ಬಂದಿದೆ. ಇದನ್ನು ತಗೊಂಡೋಗಿ ನೆಟ್ಟರೆ ಹಲಸಿದ್ದು ಗಿಡವೇ. ಮತ್ತು ಹಲಸು ಸ್ವಲ್ಪ ಸಮಯ ಆದಮೇಲೆ ಹಲಸು ಆಗ್ತದೆ, ಮತ್ತು ಹಲಸು ತಿನ್ಬೋದು. ಹಾಗೆ ಹಲಸಿದ್ದು ಸೊಳ್ಳೆ ಹೇಗೆ ಉಂಟು ನೋಡುವ. ಜಾಸ್ತಿ ತಿಂದರೆ ಆಗಲಿಕ್ಕಿಲ್ಲ, ಅಂದರೆ ನೀರುಂಟು ಇದರಲ್ಲಿ ಸೊಳ್ಳೆಯಲ್ಲಿ. ಜಾಸ್ತಿ ತಿಂದರೆ ಶೀತ ಆಗ್ತದೆ. ಹಾಗೆ ಇಲ್ಲಿ ಹಲಸಿನಕಾಯಿ ಕೊರಿತಿದ್ದಾರೆ ಅಮ್ಮ. ಹಲಸಿನಕಾಯಿಂದ ಹಲಸಿನ ಸೊಳ್ಳೆ ಮತ್ತು ಹಲಸಿನ ಬೀಜ ಬೇರೆ ಮಾಡೋ ಕೆಲಸ ನಮ್ಮದು. ಹಾಗೆ ಹಲಸಿನಕಾಯಿ ಅವರು ಕೊರೆದು ಕೊಡ್ತಾ ಇದ್ದಾರೆ. ಇನ್ನೊಂದು ಚಿಕ್ಕ ಹಲಸು ಉಂಟಾಯಿದೆ ಇಲ್ಲಿ. ಇದು ಉಂಟಲ್ಲ ಸಿಹಿ ಅಂದರೆ ಉಂಟಲ್ಲ, ಒಳ್ಳೆ ಸಕ್ಕರೆದು ಪಾಕದಾಗೆ ಉಂಟು. ಹಾಗೆ ಇದನ್ನು ಬೇರೆ ತೆಗೆದಿಟ್ಟುಕೊಳ್ತಾ ಇದ್ದೇವೆ, ಅಂದರೆ ಕಡಿಯುವಾಗ ಸೇರಿಸು ಅಂತ. ಆಗ ಸ್ವಲ್ಪ ಗಟ್ಟಿ, ಸ್ವಲ್ಪ ಸಿಹಿ ಆಗ್ತದೆ. ಸ್ವಲ್ಪ ಬೆಲ್ಲ ಎಲ್ಲ ಕಮ್ಮಿ ಹಾಕ್ಬೋದು. ಸಿಹಿ ಅಂದರೆ ಸಿಹಿ, ಭಾರಿ ಸಿಹಿ ಉಂಟು. ಚಿಕ್ಕ ಚಿಕ್ಕ ಸೊಳ್ಳೆ ನೋಡ್ಬೋದು, ಇಷ್ಟೇ ಚಿಕ್ಕದು, ಆದರೂ ಸಹ ಸಿಹಿಯಲ್ಲಿ ಭಾರಿ ಸಿಹಿ ಉಂಟು, ಭಾರಿ ಲಾಯ್ಕ್ ಉಂಟು ಸೊಳ್ಳೆ. ಹಾಗೆ ಇದನ್ನು ಕಡಿಯುವಾಗ ಒಟ್ಟಿಗೆ ಹಾಕುವಂತ ತೆಗೆದಿಟ್ಟುಕೊಳ್ತಾ ಇದ್ದೇವೆ. ಬೇರೆ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಳ್ತಾ ಇದ್ದೇವೆ. ಗಟ್ಟಾಗಿ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಳ್ತಾ ಇದ್ದೇವೆ, ಅಂದರೆ ಅದು ಗಟ್ಟಿಯಲ್ಲಿ ಅಗಿಲಿಕ್ಕೆ ಸಿಗುವಾಗ ಭಾರಿ ಲಾಯ್ಕ್ ಆಗ್ತದೆ. ಸಿದ್ದು ಸೊಳ್ಳೆಯನ್ನು ಕೂಡ ಸಪೂರದಲ್ಲಿ ಹೀಗೆ ಕಟ್ ಮಾಡಿ ಹಾಕ್ತಾ ಇದ್ದೇವೆ ಇದಕ್ಕೆ ಬಂದಕ್ಕೆ, ಅಂದರೆ ಬ್ಯಾಟರಿಗೆ. ಅದು ಒಂಥರ ಜಗಿಲಿಕ್ಕೆ ಸಿಗ್ತದೆ. ಹಲಸಿದ್ದು ಸೊಳ್ಳೆ ಸಹ ಭಾರಿ ಲಾಯ್ಕ್ ಆಗ್ತದೆ. ಹಾಗೆ ಮೊದಲಿಗೆ ಕಡಿಯುವ ಕಲ್ಲಿಗೆ ನೆನೆಸಿಟ್ಟುಕೊಂಡಂಥ ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇವೆ. ಇದು ಮಿಕ್ಸಿಯಲ್ಲಿ ಇಲ್ಲದ್ರೆ ಗ್ರೈಂಡರಲ್ಲಿ ಕೂಡ ಹಾಕಿಕೊಳ್ಬೋದು. ಇಲ್ಲಿ ನಾವು ಕಡಿಯುವ ಕಲ್ಲಲ್ಲಿ ಕಡಿತಾ ಇದ್ದೇವೆ. ಒಂದು ಸಾಧಾರಣ ಅದ ಅಳತೆಯಲ್ಲಿ ಇಲ್ಲಿ ಹಲಸಿದ್ದು ಸೊಳ್ಳೆಯನ್ನು ತಗೊಂಡಿದ್ದಾರೆ ಕಡಿಲಿಕ್ಕೆ. ಹಾಗೆ ಅದನ್ನು ಸಹ ಸೇರಿಸಿಕೊಳ್ತಾ ಇದ್ದೇವೆ ಕಡಿಯುವ ಕಲ್ಲಿಗೆ. ಇದುವಾಗ ನಾವು ನೋಡಿದ್ದು ಸಿಹಿ ಸೊಳ್ಳೆ ಇತ್ತಲ್ಲ, ಅದೇ ಸೊಳ್ಳೆ ಭಾರಿ ಸಿಹಿ ಇತ್ತಾಗ. ಹಾಗೆ ಸ್ವಲ್ಪ ಇದು ಒಳ್ಳೆ ಮೆಣಸು ಮತ್ತು ಏಲಕ್ಕಿಯನ್ನು ಸೇರಿಸಿಕೊಳ್ತಾ ಇದ್ದಾರೆ. ಹಾಗೆ ಇದನ್ನು ಹಾಕಿಕೊಂಡು ಲಾಯ್ಕ್ ಕರೆದ್ರೆ ಆಯಿತು. ಉಪ್ಪು ಕೂಡ ಸೇರಿಸಿಕೊಳ್ಬೇಕು. ಸ್ವಲ್ಪ ಸಾಧಾರಣ ಅಳತೆಯಲ್ಲಿ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದಾರೆ ಇಲ್ಲಿ. ಎಷ್ಟು ರುಚಿಗೆ ಬೇಕಷ್ಟು ಉಪ್ಪನ್ನು ಸೇರಿಸಿಕೊಂಡ್ರೆ ಆಯಿತು. ಅದು ಅಳತೆಯಲ್ಲಿ ನೀರು ಸೇರಿಸಿಕೊಂಡು ಕಡಿತಾ ಹೋದ್ರೆ ಆಯಿತು. ನೀರು ಸೇರಿಸದಿದ್ರು ಕೂಡ ಆಗ್ತದಂತೆ, ಅಂದರೆ ಅದರ ಹಲಸಿದ್ದು ಸೊಳ್ಳೆಯಲ್ಲಿ ನೀರು ಬಿಡ್ತದಂತೆ. ಹಾಗೆ ಕಡಿತಾ ಇದ್ದಾರೆ. ಇದು ಏಲಕ್ಕಿದು ಪರಿಮಳ ಈಗಲೇ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಭಾರಿ ಚಂದ ಘಮ ಬರ್ತಾ ಉಂಟು ಏಲಕ್ಕಿ ಕಡಿಯುವಾಗ.
ಈಗ ತುಂಡು ಮಾಡಿ ಇಟ್ಕೊಂಡಾಯಿತು. ಹಲಸಿನ ಸೊಳ್ಳೆ ಮತ್ತು ತೆಂಗಿನಕಾಯನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಇಟ್ಟುಕೊಂಡಿದ್ದೇವೆ. ಭಾರಿ ಲಾಯ್ಕ್ ಆಗ್ತದೆ ಹಲಸಿನ ಕಾಯಿ ಉಂಟಲ್ಲ, ಹಾಲು ಬಿಡುವಾಗ ಅದರ ಟೇಸ್ಟೇ ಬೇರೆ. ತೆಂಗಿನಕಾಯಿ ಇದ್ದು ಹಾಲು ಬಿಡುವಾಗ ಒಂದು ಟೇಸ್ಟೇ ಬೇರೆ. ಹಾಗೆ ಹಲಸಿನ ಸೊಳ್ಳೆಯನ್ನು ಹೀಗೆ ಸೇರಿಸಿಕೊಂಡ್ರೆ ಜಗ್ಗಿವಾಗ ಸ್ವಲ್ಪ ಹಲಸಿನ ಸೊಳ್ಳೆ ಸಿಗ್ತದೆ, ಜಗ್ಗಿವಾಗ ಹಲಸಿದ ಗಟ್ಟಿಯನ್ನು. ಹಾಗಾಗಿ ಈಗ ನಾನಿಲ್ಲಿ ಒಲೆ ಒರೆಸಿಕೊಂಡಿದ್ದೇನೆ. ಈಗ ಇದರಲ್ಲಿ ಸ್ವಲ್ಪ ಬಾಳೆ ಎಲೆಯನ್ನು ಬಾಡಿಸಿಕೊಳ್ಬೇಕು. ಬಾಳೆ ಎಲೆಯನ್ನು ಬಾಡಿಸಿಕೊಳ್ಳೋದು ಅಂತ ಹೇಳಿದರೆ ಇದು ಸ್ವಲ್ಪ ಅದು ಎಲೆ ಎಲ್ಲ ಹರಿಯುವುದಿಲ್ಲ, ಹಾಗೆ ಸ್ವಲ್ಪ ಬಾಡಿಸಿಕೊಳ್ಳುವ ಅಂತೇಳಿ ಈಗ ಇಲ್ಲಿ ಸ್ವಲ್ಪ ಎಲೆಯನ್ನು ಬಾಡಿಸಿಕೊಳ್ತಾ ಇದ್ದೇವೆ. ಅಂದರೆ ಅದು ತುಂಬ ಸ್ವಲ್ಪ ಕಪ್ಪಾಗಬೇಕು, ಅಂದರೆ ಹರಿಯುತ್ಸ ಇಲ್ಲ ಅಷ್ಟರಪ್ಪಕ್ಕೆ. ಸ್ವಲ್ಪ ಬಿಸಿ ಆದರೆ ಬಾರಿ ಲಾಯ್ಕ್ ಆಗ್ತದೆ. ಅಂದರೆ ಮೊದಲನೇ ಕಾಲದ ಟ್ರಿಕ್ಸ್ ಅಂತ, ಅಂದರೆ ಕೆಳಗಡೆ ಮೇಲೆಗಡೆ ಎಲ್ಲ ಕೀಟ ಎಲ್ಲ ಕೂತ್ಕೊಳ್ತದೆ. ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಜರ್ಮ್ಸ್ ಎಲ್ಲ ಜಾಸ್ತಿ, ಅದು ಇದು ಹುಳ ಹಾಗೆಲ್ಲ ಕೂತ್ಕೊಂಡು, ಹಾಗೆ ಅದಕ್ಕೆ ಅಂತ ಒಂದು ಅವರದೊಂದು ಟ್ರಿಕ್ಸ್, ಅದನ್ನು ಬಾಳೆ ಎಲೆಯನ್ನು ಬಾಡಿಸುವುದು. ಹಾಗೆ ಅದರಲ್ಲಿ ಎಂಥಾದ್ರು ಕೀಟ ಹುಳ ಎಲ್ಲ ಇದ್ದು ಅಂತ ಹೇಳಿದರೆ ಹೋಗ್ತದೆ. ಮತ್ತು ಒಮ್ಮೆ ಬಟ್ಟೆಯಲ್ಲಿ ಒರೆಸಿಕೊಂಡ್ರೆ ಆಯಿತು. ಹಾಗೆ ಈಗ ಹಿಟ್ಟನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇವೆ. ಸಾಧಾರಣ ದಪ್ಪ ಕನ್ಸಿಸ್ಟೆಂಟಲ್ಲಿ ಇರಬೇಕು ಹಿಟ್ಟು ಸಹ. ತುಂಬ ತೆಳು ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಆಗಬಾರ್ದು. ಆ ನಮನೆಯಲ್ಲಿ ನಾವು ಕಡಿದುಕೊಳ್ಬೇಕು. ಹಾಗೆ ಈಗ ಈ ಕನ್ಸಿಸ್ಟೆಂಟಲ್ಲಿ ಉಂಟು, ನೋಡ್ಬೋದು ನೀವು. ಇಡ್ಲಿ ಪಾತ್ರೆಗೆ ನೀರನ್ನು ಸೇರಿಸಿಕೊಳ್ತಾ ಇದ್ದೇವೆ. ಸಾಧಾರಣ ಆಗ ನಿಮಗೆ ಹಬೆಯಲ್ಲಿ ಎಷ್ಟು ಬೇಯಬೇಕು ಅಂದಾಜಿದಷ್ಟು ನೀರನ್ನು ಹಾಕಿಕೊಂಡ್ರೆ ಆಯಿತು. ಬಾಳೆಹಣ್ಣು ಎದುರು ಮತ್ತು ಹಿಂದೆ ಬಾರಿ ಚಂದ ಒರೆಸಿಕೊಂಡ್ರೆ ಆಯಿತು. ಹಿಟ್ಟಿಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಸೇರಿಸಿಕೊಳ್ತಾ ಇದ್ದಾರೆ. ತೆಂಗಿನೆಣ್ಣೆಯನ್ನು ಸೇರಿಸಿಕೊಂಡ್ರೆ ಸ್ವಲ್ಪ ತೆಂಗಿನೆಣ್ಣೆದು ರುಚಿ ಕೂಡ ಬರ್ತದೆ. ಮತ್ತು ಸ್ವಲ್ಪ ಎಲೆಯಿಂದ ಹಿಟ್ಟೆಲ್ಲ ಬಿಡದಿದ್ದರೆ ಆ ಟೈಪೆಲ್ಲ ಅಕ್ಕಿ ಆಗಿದ್ದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಅಷ್ಟೇ. ಮಾಡಿಕೊಂಡಿರುವಂಥ ತೆಂಗಿನಕಾಯಿ ಪೀಸ್ಗಳನ್ನು ಅದಕ್ಕೆ ಸೇರಿಸಿಕೊಳ್ತಾ ಇದ್ದೇವೆ ಹಿಟ್ಟಿಗೆ. ಹಾಗೆ ಆಗ ಕಟ್ ಮಾಡಿ ಇಟ್ಟುಕೊಂಡಂಥ ಹಲಸಿನ ಸೊಳ್ಳೆದ್ದು ಪೀಸ್ಗಳನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಇನ್ನು ಹಿಟ್ಟನ್ನು ಚಂದ ಮಗಿಸಿಕೊಂಡ್ರೆ ಆಯಿತು. ಅದು ಸ್ವಲ್ಪ ಗಿಳಿಕೆಲ್ಲ ಸಿಗುವಾಗ ಭಾರಿ ಲಾಯ್ಕ್ ಆಗ್ತದೆ. ಹಾಗೆ ಹಲಸಿನ ಸೊಳ್ಳೆಯನ್ನು ಸ್ವಲ್ಪ ಪೀಸ್ ಪೀಸ್ ಮಾಡಿಕೊಂಡು ಸೇರಿಸಿಕೊಳ್ತಾ ಇದ್ದೇವೆ. ಹಲಸಿನ ಹಣ್ಣು ಸಿಹಿ ಇದ್ದಿದ್ದರಿಂದ ನಾವು ಯಾವ ಸಹ ಬೆಲ್ಲ ಎಂತ ಸೇರಿಸಿಕೊಳ್ಳಿಲ್ಲ. ನಿಮಗೆ ಬೇಕಾದರೆ ಅಂದರೆ ಹಲಸಿನ ಹಣ್ಣು ಹೇಗೆ ಸಿಹಿ ಉಂಟು ಅದರ ಮೇಲೆ ಬೆಲ್ಲವನ್ನು ಸೇರಿಸಿಕೊಳ್ಬೋದು. ಇದು ಹಲಸಿನ ಹಣ್ಣು ಅದೇ ಚಿಕ್ಕ ಹಲಸಿನ ಹಣ್ಣು ತುಂಬ ಸಿಹಿ ಇತ್ತು. ಹಾಗೆ ನಾವು ಅದನ್ನು ಹಿಟ್ಟು ಕಡಿಯುವಾಗಲಿ ಸಿಹಿ ಇದ್ದು ಹಲಸಿನ ಹಣ್ಣನ್ನೇ ಸೇರಿಸಿಕೊಂಡದ್ದು. ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಸೇರಿಸಿಕೊಂಡು ಬೇಕಾದ ಹಾಗೆ ಮಡಿಸಿಕೊಂಡು ಬಂದರೆ ಆಯಿತು. ಈಗ 4 ಸೈಡಿಂದ ಮಡಿಸಿಕೊಂಡು ಅದನ್ನು ಇಡ್ಲಿ ತಟ್ಟೆಯಲ್ಲಿ ಇಟ್ಟುಕೊಳ್ಳುವುದು. ಎಲ್ಲ ಹಿಟ್ಟನ್ನು ಬಾಳೆಲೆಗೆ ಹಾಕಿಕೊಂಡ ಮೇಲೆ ಮುಚ್ಚಳನ್ನು ಮುಚ್ಚಿ ಮತ್ತೆ ಬೆಂಕಿಗೆ ಇಟ್ಟರೆ ಆಯಿತು. ಈಗ ನಾವು ಹಲಸಿನ ಗಟ್ಟಿಯನ್ನು ಬೇಯಲಿಕ್ಕೆ ಇಟ್ಟಿದ್ದೇವೆ. ಇನ್ನು ಬೇಯಲಿಕ್ಕೆ ಒಂದು 1-2 ಗಂಟೆ ಬೇಕಾಗ್ಬೋದು. ಅದಾದಮೇಲೆ ಮತ್ತೆ ತಿಂದು ಟೇಸ್ಟ್ ನೋಡ್ಬೋದು ಹೇಗೆ ಉಂಟು ಅಂತ. ಸೊ ನಾವು ಸಾಧಾರಣ ಈಗ ಹಾಗಿನ್ನು ನಾಳೆ ಬೆಳಿಗ್ಗೆ ಎದ್ದು ನೋಡುವ ಹೇಗಾಗಿದೆ ಅಂತೇಳಿ. ಹಲಸಿನ ಕಟ್ಟಿ ಈಗ ರೆಡಿಯಾಗಿದೆ. ಇನ್ನು ಇದರಿಂದ ತೆಗೆದು ಪೀಸ್ ಪೀಸ್ ಮಾಡಿಕೊಂಡು ತಿಂದರೆ ಆಯಿತು. ಹಲಸಿದ ಗಟ್ಟಿ ತಿನ್ನಲಿಕ್ಕೆ ಬೆಲ್ಲದ ರವೆ ಇದ್ದರೆ ಭಾರಿ ಲಾಯ್ಕ್ ಆಗ್ತದೆ. ಹಾಗೆ ಬೆಲ್ಲದ ರವೆಗೆ ಬೇಕಾದಂಥ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಸ್ವಲ್ಪ ಪಾತ್ರೆಯಲ್ಲಿ ನೀರನ್ನು ತಗೊಳ್ತಾ ಇದ್ದಾರೆ. ಇಲ್ಲಿ ನೀರು ಹಾಕಿಕೊಂಡ ಮೇಲೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲವನ್ನು ಹಾಕಿಕೊಂಡ್ರೆ ಆಯಿತು. ಸ್ವಲ್ಪ ಕುದಲಿಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಸ್ವಲ್ಪ ಇಲ್ಲಿ ಒಳ್ಳೆ ಮೆಣಸಿನ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದಾರೆ. ಇದನ್ನು ಕುದೀತಾ ಇದ್ದಾಗೆ ಕುದಿಸ್ತಾ ಹೋಗಬೇಕು. ಅದು ಕುದ್ದು ಸಾಧಾರಣ ನಮ್ಮ ಜೇನುತುಪ್ಪದ ರೀತಿಯ ಹದಕ್ಕೆ ಬರಬೇಕು. ಅಷ್ಟರ ತನಕ ಕುದಿಸ್ತಾ ಇರಬೇಕು. ಸಾಧಾರಣ ಕುದ್ದು ಎಲ್ಲ ತುಂಬಿಕೊಂಡು ಬಂದಿದೆ ನೋಡಿ. ಈ ಹದಕ್ಕೆ ಬಂದರೆ ಆಯಿತು. ಈ ಕನ್ಸಿಸ್ಟೆಂಟಲ್ಲಿ ಉಂಟು ನಮ್ಮದು ಬೆಲ್ಲದ ರವೆ. ಇನ್ನು ಇದಕ್ಕೆ ಮುಳುಗಿಸಿ ತಿಂತಾ ಇದ್ದರೆ ಭಾರಿ ಲಾಯ್ಕ್ ಆಗ್ತದೆ.
ನಮ್ಮ ಗಟ್ಟಿ ಫುಲ್ ರೆಡಿಯಾಗಿದೆ. ಹೀಗೆ ಉಂಟು. ಇದನ್ನು ಬೇಕಾದ ಸೈಜ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಾಯಿತು, ತೆಗೆದು ತಿನ್ನುವ ಹಾಗೆ. ಹಸಿರುಕಾಯಿ ಗಟ್ಟಿ ತಗೊಂಡಿದ್ದೇವೆ, ಹಾಗೆ ಬೆಲ್ಲ ದ್ರವ್ಯ ಸಹ ಉಂಟಿಲ್ಲಿ. ಬೆಲ್ಲ ದ್ರವ್ಯ ಸ್ವಲ್ಪ ಬಟ್ಟಲಿಗೆ ಹಾಕಿಡುವ. ಇದನ್ನು ಮುಗಿಸಿ ತಿಂದ್ರೆ ಆಯ್ತು. ಸಕಾಲಾಗಿದೆ. ಏಲಕ್ಕಿದ ಎಸೆನ್ಸ್ ಎಲ್ಲ ತಿಂಗಳಿಗೆ ಜಗಲಿಕ್ಕೆ ಸಿಗ್ತಾ ಉಂಟು, ಸೂಪರ್ ಆಗಿದೆ. ಹಸಿರ ಗಟ್ಟಿ ಎಷ್ಟು ಸಿಹಿ ಉಂಟು ಅಂತ ಗೊತ್ತಿಲ್ಲ, ಅಂದರೆ ಇದು ಬೆಲ್ಲದ್ರವ್ಯ ಮುಗಿಸಿ ಭಾರಿ ಸಿಹಿ ಆಗ್ತಾ ಉಂಟು. ಆ್ಯಂಡ್ ಆ ತೆಂಗಿನಕಾಯಿದು ಪೀಸ್ ಮತ್ತೆ ಆ ಬೆಲ್ಲದ್ರವ್ಯ ಒಂದು ಜಗಲಿಕ್ಕೆ ಸಿಗುವಾಗ ಅದು ಟೇಸ್ಟೇ ಬೇರೆ, ಸೂಪರ್ ಉಂಟು. ಹಾಗೆ ಈಗ ಬರೀ ಒಂದು ಹಲಸಿನಕಾಯಿ ಗಟ್ಟಿ ಪೀಸ್ ತಿಂದು ನೋಡುವ ಹೇಗೆ. ಹಲಸಿನಕಾಯಿ ಗಟ್ಟಿ ಅದಷ್ಟು ಸಿಹಿ ಉಂಟಷ್ಟೇ, ತುಂಬ ಎಕ್ಸಸ್ ಸಿಹಿ ಅಂತ ಇಲ್ಲ. ಅದನ್ನು ಬೆಲ್ಲದ ಒಟ್ಟಿಗೆ ಮಿಕ್ಸ್ ಮಾಡಿ ತಿನ್ನುವಾಗ ಭಾರಿ ಸಿಹಿ ಆಗ್ತದೆ, ಭಾರಿ ಟೇಸ್ಟ್ ಉಂಟು. ಸೊ ಇದಿಷ್ಟು ಇವತ್ತಿನ ಬ್ಲಾಗ್. ಇನ್ನೊಂದು ನೆಕ್ಸ್ಟ್ ಬ್ಲಾಗ್ನಲ್ಲಿ ನೆಕ್ಸ್ಟ್ ಒಂದು ಒಳ್ಳೆ ಡಿಶ್ ಬರುವಂತ ಹೇಳ್ತಾ ಸೈನಿಂಗ್ ಆಫ್. ಕೃಷ್ಣ.